ಅಂಜಲಿ ಅಂತ. ಇವಳು ಅಣ್ಣನ ಮನೆಗೆ ಸಿಟಿಗೆ ಬರೋದಕ್ಕಿಂತ ಮುಂಚೆ ಹೀಗಿರಲಿಲ್ಲ, ತುಂಬ ಟ್ರೆಡಿಷನಲ್ ಆಗಿದ್ಲು. ಆದರೆ ಇವಾಗ ಆ ರೀತಿಯಾಗಿಲ್ಲ. ಈಗಿನ ಕಾಲದ ಹೆಣ್ಮಕ್ಳು ಹಾಕೋ ಡ್ರೆಸ್ ಮಾತ್ರ ಶಾರ್ಟ್ ಅನ್ಕೋಬೇಡಿ, ಹೆಸರು ಕೂಡ ಶಾರ್ಟೇ, ಅಂಜು ಅಂತ. ವಿಭಿನ್ನ ಸ್ನೇಹಿತರ ಸಹವಾಸ ಮತ್ತು ಅನುಭವರಹಿತ ಮಾತುಗಳಿಗೆ ಒಳಗಾಗಿ ತನ್ನ ಮನಸ್ಸನ್ನು ವಿಚಲಿತ ಮಾಡಿಕೊಂಡ ಇಷ್ಟು ದಿವಸ ಮನೆಗೆ ಬಂದಿಲ್ಲ ನೀನು? ಎಲ್ಲೆಲ್ಲಿ ಹೋಗಿದ್ದೆ? ಜಾಸ್ತಿ ಆಯ್ತು ನಿಂದು. ನಾನೆಲ್ಗೆ ಹೋಗ್ತೀನಿ? ಓ, ಇದಲ್ಲ ಅವನ್ ಫಿಟ್ಟಿಂಗಾ? ಅವನು ಅಂತ ಹೇಳ್ಬೇಡ ನೀನು, ಅಣ್ಣ ಅಂತ ಮರ್ಯಾದೆ ಇರಲಿ ತಲೆಯಲ್ಲಿ. ಆ ಮಾಯಾ ಸವಾಸದಿಂದ ಮೊದಲಿನ ಥರ ಇಲ್ಲ, ಫುಲ್ ಚೇಂಜ್ ಆಗಿದ್ದಾಳೆ. ನಾಳೆ ನಿನ್ನ ನೋಡೋಕ್ಕೆ ಗಂಡನ ಕಡೆ ಬರ್ತಿದ್ದಾರೆ. ಅವ್ರು ಬಂದಾಗ ಇಲ್ಲೇ ಇರಬೇಕು ನೀನು. ನನ್ಗೆ ಮದುವೆ ಮಾಡಿ ಅಂತ ಮಾಡ್ಕೊ ಅಂತ ಬಲವಂತ ಮಾಡಿಬಿಡಿ ಆಯ್ತಾ? ನಂಗೆ ಇಷ್ಟ ಇಲ್ಲ. ಅಣ್ಣ ಅವ್ಳ ರೂಮ್ಗೆ ಹೋಗಿ ನೋಡು, ಗಾಂಜಾ ಪ್ಯಾಕೆಟು, ಸಿಗರೇಟ್ ಪ್ಯಾಕೆಟು, ಪಬ್ ಟಿಕೆಟು ಯಾವ ರೀತಿ ಇಟ್ಟಿದ್ದಾಳೆ. ಇವಳು ಮರ್ಯಾದಸ್ತು ಮನೆ ಹುಡುಗಿನೇನಾ? ಓ, ಹಾಗಾದ್ರೆ ಇಂಡೈರೆಕ್ಟಾಗಿ ನನ್ನ ಮನೆಯಿಂದ ಆಚೆ ಹಾಕ್ಬೇಕಂತ ಪ್ಲಾನ್ ಮಾಡಿದ್ಯಲ್ಲ? ದಬ್ಬೋದು ಯಾಕೆ ಅಂದರೆ ನೀನು ಕೊಡೋ ಟಾರ್ಚರ್ಗೆ ಅದಕ್ಕೆ ತವ್ರು ಸೇರ್ಕೊಂಡಿದ್ದಾರೆ, ಮತ್ತೆ ಮನೆಗೆ ಬರಲಿ ಅಂತ. ನಿಂಗೆ ಭಯ ಭಕ್ತಿ ಇಲ್ಲ, ಎಲ್ಲ ಹೋಗಿದೆ. ಅಣ್ಣನ ಮಾತಿಗೆ ಬೆಲೆ ಇಲ್ಲ ಅಂದಮೇಲೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಾನೆ ಲೆಕ್ಕ. ನೀನ್ ತಕ್ಷಣ ಜಾಗ ಖಾಲಿ ಮಾಡಿ ಇಲ್ಲಿಂದ ಹೊರಡು. ಇವಳನ್ನ ನಮ್ಮ ಕೈಲಿ ಸರಿ ಮಾಡೋಕ್ಕಾಗಲ್ಲ. ನಿಮ್ಮ ಮಗಳನ್ನ ನೀವೇ ಸರಿ ಮಾಡಿ ಅಂತ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ನಾನೇ ಹೇಳ್ತೀನಿ. ಫಸ್ಟ್ ಇಲ್ಲಿಂದ ಹೊರಡು, ನನ್ನ ಕಣ್ ಮುಂದೆ ನಿಲ್ಬೇಡ. ಅಲ್ಲ, ನಾನು ಯಾಕೆ ಹೊರಡ್ಬೇಕು? ಅಪ್ಪ ಅಮ್ಮ ಕಟ್ಸಿರೋ ಮನೆ, ಇದ್ರಲ್ಲಿ ನಂಗೂ ಪಾಲಿದೆ ಆಯ್ತಾ? ಅಣ್ಣ, ನಿನ್ ಮೇಲಿರೋ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಈ ಮದ್ವೆಗೆ ನಾನು ಒಪ್ಕೋತೀನಿ, ಆದ್ರೆ ಹುಡ್ಗ ನನ್ನಿಷ್ಟ ಪ್ರಕಾರ ಇರಬೇಕು. ಹಲೋ, ಹಾಂ ಅಣ್ಣ ಹೇಳಿ. ಹಾಂ, ಅವ್ರ ಮನೆ ಮುಂದೆ ಇದ್ದೀನಿ. ಹಿಂಗೆ ಚಟ ಇರೋದು ಏನಾದ್ರು ಹೇಳ್ಬಿಟ್ಟಿಯಾ? ನೋ ಚಾನ್ಸ್. ಸರ್ ನಮಸ್ಕಾರ. ಓ ಬನ್ನಿ, ನಮಸ್ತೆ, ಕೂತ್ಕೊಳ್ಳಿ. ಅಂಜು, ಕಾಫಿ ತಗೊಂಡ್ ಬಾ. ನಾನು ಒಂದು ನಿಮಿಷ ಹುಡುಗನ ಹತ್ರ ಮಾತಾಡ್ಬೇಕು. ನೀನ್ ಏನಂತ ಹೇಳು. ನಾನು ಹುಡುಗ ಅಂತ ನನ್ನನ್ನು ನೋಡಿರೋರು ಹೇಳ್ತಾರೆ. ಯಾವ ಥರ? ನಾನು ಹುಡುಗ ಥರ. ನೀನು ಆ ಥರ ಏನಾರು ಇದೆಯಾ? ಆ ಥರ ಇದೆಯಾ ಅಂದರೆ ಎಕ್ಸ್ಪೀರಿಯನ್ಸು ಅದರಲ್ಲಿ? ನೀವು ಇಂಡೈರೆಕ್ಟಾಗಿ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದೆಯಾ ಅಂತ ಕೇಳ್ತಿರೋ ಆಗಿದೆ. ಐ ಆಮ್ ನಾಟ್ ಎಕ್ಸ್ಪೀರಿಯನ್ಸ್, ಐ ಆಮ್ ಸ್ಟಿಲ್ ವರ್ಜಿನ್. ನನಗೆ ಯಾವ ಕೆಟ್ಟ ಚಟ ಇಲ್ಲ. ಮತ್ತು ನೀವು? ಐ ಆಮ್ ಎಕ್ಸ್ಪೀರಿಯನ್ಸ್ಡ್. ನಾನಿವಾಗ ಪಕ್ಕಾ ಮಾಡ್ರನ್ ಹುಡುಗಿ ಆಗಿದ್ದೀನಿ. ಸ್ವಲ್ಪ ಗಾಂಜಾ, ಒಂದು ಬಾಟ್ಲಿಗೆ ಎಣ್ಣೆ, ಪ್ಯಾಕ್ ಸಿಗರೇಟ್ ಹೊಡಿತೀನಿ. ಫ್ರೆಂಡ್ಸ್ ಜೊತೆ ವೀಕೆಂಡ್ ಔಟಿಂಗು ಮತ್ತು ಪಬ್ಬಿಗೆ ಹೋಗ್ತೀನಿ. ಇವಾಗೇನು ನಾನು ಇಷ್ಟನಾ ಇಲ್ವಾ? ನಿನಗೆ ಎಕ್ಸ್ಪೀರಿಯನ್ಸೇ ಇಲ್ಲ. ನೀನು ಮದುವೆ ಆಗಿ ಪ್ರಾಕ್ಟೀಸ್ ಮಾಡಿ ಎಕ್ಸ್ಪೀರಿಯನ್ಸ್ ಆಗಿ 2 ವರ್ಷ ಬೇಕು. ಅಲ್ಲಿ ತನಕ ನಾನೇನು ಮಾಡಲಿ? ಎಕ್ಸ್ಪೀರಿಯನ್ಸ್ ಇಲ್ದಿರೋ ನಿನ್ನನ್ನು ನಾನು ಕಟ್ಕೊಂಡು ನಿನ್ನಿಂದ ನನ್ನ ಎಕ್ಸ್ಪೆಕ್ಟೇಷನ್ ಲೆವೆಲ್ ರೀಚ್ ಆಗೋಕ್ಕಾಗತ್ತಾ? ನನ್ನ ನೀನು ಇಂಡೈರೆಕ್ಟಾಗಿ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳ್ತಿದ್ಯಾ? ನಾನೇನು ಜಾಬಕ್ಕೆ ಬಂದಿದ್ನಾ? ಎಕ್ಸ್ಪೀರಿಯನ್ಸ್ ಬಗ್ಗೆ ಎಲ್ಲ ಕೇಳ್ತಿದ್ಯಲ್ಲ. ಏಯ್ ಹೋಗು. ಏನಪ್ಪ, ಹುಡುಗಿ ಓಕೆನಾ? ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ನನ್ನನ್ನು ರಿಜೆಕ್ಟ್ ಮಾಡಿದ್ಲು. ಯಾವ ಥರ ಎಕ್ಸ್ಪೀರಿಯನ್ಸ್ ಅಂತೆ? ಆ ಥರ ಎಕ್ಸ್ಪೀರಿಯನ್ಸ್ ಅಂತೆ. ಮಾನ ಮರದೆಲ್ಲ ಹರಜಾಗ್ತಿದೆಯಲ್ಲೇ. ನಾನೇ ಹುಡುಗನ ಹುಡ್ಕೊತೀನಿ. ಸೆಲೆಕ್ಟ್ ಮಾಡೋದು ನನಗೆ ಬಿಟ್ಟಿದ್ದು. ಇದಕ್ಕೆ ನೀವು ಇಂಟರ್ಫಿಯರ್ ಆಗಬೇಡಿ, ಮತ್ತೆ ಯಾವ ಹುಡುಗನೂ ಕರೆಸ್ಬೇಡಿ. ನಿಮಗೆ ನಾನು ಮದುವೆ ಆಗಬೇಕು ಅಷ್ಟೇ ತಾನೇ? ಇವಾಗಿನ ಹುಡುಗರು ಟ್ರೆಡಿಷನಲ್ ಆಗ್ತಾ ಇದ್ರೆ ಇವಳಿಗೆ ಮಾಡರ್ನ್ ಹುಡುಗ ಬೇಕಂತೆ. ಇವಳಿಗೆ ಅವನು ಎಲ್ಲಿದ್ದಾನೋ. ಹಲೋ, ನಾನಣ್ಣ ಬ್ರೋಕರು. ಹಾಂ, ಏನಾಯ್ತು? ನಾನು ಹೇಳಿದ್ದು ಏನೋ ಹುಡುಗಿ ಬೇಕು ಅಂತ ಹೇಳಿದ್ರಂತಲ್ಲ. ಒಂದು ಹುಡುಗಿ ಇದೆ ಊರಲ್ಲಿ. ಅವಳ ಹೆಸರಲ್ಲಿ 5 ಎಕರೆ ಆಸ್ತಿ ಇದೆ.
ಒಂದೇ ಹುಡುಗಿ ಹ್ಞೂ ಒಂದೇ ಹುಡುಗ. ಅವನಿಗೆ ಮದುವೆ ಆಗಿದೆ, ಆದ್ರೆ ಆ ಹುಡುಗಿ ಒಂದು ಕಂಡೀಷನ್ ಆಗ್ತಿದ್ದಾಳೆ. ಏನು? ಹುಡುಗ ಮಾಡ್ರನ್ ಇರ್ಬೇಕಂತೆ. ಮತ್ತೆ ಹುಡುಗಿನೇ ಫಸ್ಟ್ ಸಿಂಗಲ್ ಆಗಿ ಹೋಗಿ ಆ ಹುಡುಗನ್ನ ನೋಡ್ಬೇಕಂತೆ. ಓಕೆ ಓಕೆ. ಬೇರೆಯವರು ಯಾರು ಬರೋದು ಬೇಡ ಅಂತ ಹೇಳ್ತಿದ್ದಾಳೆ. ನೀವೇನಷ್ಟ ಮಾಡಬೇಡಿ, ನಮ್ಮ ತಮ್ಮನ ಒಪ್ಸೋದು ನನ್ನ ಜವಾಬ್ದಾರಿ. ಹಾಂ, ಅದನ್ನೆಲ್ಲ ನನಗೆ ಬಿಟ್ಬಿಡಿ. ಆಯಿತು. ಮತ್ತೆ ಹುಡುಗಿ ನಂಬರ್ ಕೊಡಿ, ಆ ಹುಡುಗಿ ಜೊತೆ ನಾನು ಮಾತಾಡ್ತೀನಿ. ನಿನ್ ತಮ್ಮ ಪಕ್ಕ ಟ್ರೆಡಿಷನಲ್ಲು. ಫಸ್ಟು ಆ ಹುಡುಗಿಗೆ ಫೋನ್ ಮಾಡಿ ಹೇಳು ನನ್ ತಮ್ಮ ಪಕ್ಕ ಮಾಡ್ರನ್ ಅಂತ. ಆಯ್ತಪ್ಪ. ತಗೋ ಫೋನ್ ನಂಬರು. ಹಾಂ, ಕೊಡು. ಅವನಿಗೆ ಜಾಸ್ತಿ ಮಾತಬೇಡ, ಹುಡುಗಿನ ಒಪ್ಕೊಂತಾನೆ ಅಷ್ಟೇ. ಸರಿ ಅಣ್ಣ. ಆಯಿತು, ನಾನು ಸೇವ್ ಮಾಡ್ಕೊಂಡಿದ್ದೀನಿ. ಸಿಗೋಣ. ಬಾಯ್. ಹಲೋ, ಹಲೋ. ಬ್ರೋಕರ್ಗೆ ಹುಡುಗ ಬೇಕಂತ ಹೇಳಿದ್ರಂತೆ. ಹೌದು, ಬ್ರೋಕರ್ ನಿಮ್ಮ ನಂಬರ್ ಕೊಟ್ಟರು. ಹೇಳಿ. ನೀವ್ಯಾರು? ನಾನು ಹುಡುಗನ ಅಣ್ಣ ಮಾತಾಡ್ತಾ ಇದ್ದೀನಿ. ಓಕೆ. ಹಾಂ, ನಮ್ಮ ಹುಡುಗ ಪಕ್ಕ ಮಾಡ್ರನ್ನು. ಆಯ್ತು, ಮೀಟ್ ಆಗೋಣ ಹಾಗಾದ್ರೆ. ಓಕೆ. ಅವ್ರ ನಂಬರ್ ಕೊಡಿ. ನೀವು ಅವನ್ನ ಒಪ್ಕೊಂಡ್ರೆ ಓಕೆ, ಮುಂದುವರಿಸ್ಬೋದು. ಅವ್ನ ನಂಬರ್ ಕೊಡ್ತೀನಿ, ಬರ್ಕೊಳ್ಳಿ. ಸರಿ. ಒಂದು ಕೆಲಸ ಮಾಡಿ, ಮೆಸೇಜ್ ಸೆಂಡ್ ಮಾಡ್ತೀನಿ ನಾನು. ಓಕೆ ಹಾಗಾದ್ರೆ. ಆಯಿತು. ಹಲೋ. ಹಲೋ, ವಿಶ್ವನಾಥ್ ಮಾತಾಡ್ತಿರೋದಾ? ಹೌದು, ಯಾರು ಹೇಳಿ? ನಾನು ಅಂಜಲಿ ಮಾತಾಡ್ತಿರೋದು, ಮದುವೆ ಹುಡುಗಿ. ನಿಮ್ಮಣ್ಣ ನನ್ನ ಡೀಟೇಲ್ಸ್ ನಿಮ್ಗೆ ಹೇಳಿರ್ಬೇಕನ್ಸುತ್ತೆ. ಓಕೆ. ನಾನು ಮತ್ತೆ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ನಿಮ್ಮ ಬಗ್ಗೆ ನನ್ನ ಹೇಳಿದ್ದಾರೆ. ನಿಮ್ಮನ್ನು ಮೀಟ್ ಮಾಡಿ ನೋಡಬೇಕು. ಎಲ್ಲಿ ಸಿಗ್ತೀರಾ? ಲೊಕೇಶನ್ ಕಳಿಸ್ತೀನಿ, ಡೈರೆಕ್ಟ್ ಅಲ್ಲಿಗೆ ಬಂದ್ಬಿಡಿ. ಓಕೆ, 8:30 ಶಾರ್ಪ್ ಬರ್ತೀನಿ, ನೀವು ಬನ್ನಿ. ಓಕೆ, ಬರ್ತೀನಿ. ಹಾಯ್. ಹಲೋ, ನೀವೇ ಅಂಜಲಿ ತಾನೆ? ಹೌದು, ನಾನೇ ಅಂಜಲಿ. ನಿಮ್ಮನ್ನು ಮದುವೆ ಆಗಕ್ಕೆ ನಾನು ರೆಡಿ. ನನ್ನ ಇಷ್ಟದ ಪ್ರಕಾರ ನೀವು ಮದುವೆ ಆಗ್ತೀನಿ ಅಂದರೆ ನಾನು ಒಪ್ತೀನಿ. ಅದಕ್ಕೆ ನೀವು ರೆಡಿನಾ? ರೆಡಿ. ಇವಾಗಲೇ ಇಲ್ಲೇ ನಮ್ಮ ಮದುವೆ. ನಿನ್ನಿಷ್ಟದ ಪ್ರಕಾರ ಮದುವೆ ಆಗೋದಂದ್ರೆ ಇದೇನಾ? ನಾನೆಲ್ಲೋ ನಮ್ಮ ಹತ್ರ ಏನೂ ಇಸ್ಕೊಳ್ದೆ ನೀನೇ ಗ್ರ್ಯಾಂಡಾಗಿ ಮದುವೆ ಮಾಡ್ಕೋತೀಯ ಅನ್ಕೊಂಡಿದ್ದೆ. ಆ ಸೂರ್ಯನ ಮುಂದೆ ತಾಳಿ ಕಟ್ಟಿದ್ದೀನಿ. ನನ್ನ ಬಾಳ ಸಂಗಾತಿ ಆಗೋರಿಗೆ ನಮ್ಮ ಸಾಂಸಾರಿಕ ಜೀವನದಲ್ಲಿ ನಮ್ಮದೇ ಆದಂಥ ಕಟ್ಟುಪಾಡುಗಳಿದೆ. ಅದನ್ನು ನಾನು ನಮ್ಮ ಗುರುಗಳಿಂದ ಕಲ್ತಿದ್ದೀನಿ. ಅದೆಲ್ಲನೂ ನಾನು ನಿನ್ಗೆ ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕಟ್ಪಾಡೇನು? ಬಿಂದು ರಕ್ಷಣೆಯೇ ಜೀವನ, ಬಿಂದು ನಾಶವೇ ಮೃತ್ಯು. ಅದಕ್ಕೆ ನಮ್ಮ ಇಬ್ಬರು ದೇಹ ಸಂಪರ್ಕ ತಿಂಗಳಿಗೆ ಒಂದು ಸತಿ ಆದರೆ ಸಾಕು. ಮದುವೆ ಅನ್ನೋದು ಆತ್ಮಗಳ ಸಮ್ಮಿಲನ ಆಗ್ಬೇಕಷ್ಟೆ. ಹಾಗಾದ್ರೆ ನೀನ್ ಮಾಡ್ರನ್ ಅಲ್ಲ. ನೀನು ನಾನು ಮೋಸ ಹೋದೆ. ಏನಮ್ಮ ಕುಡ್ದು ನಂಗಾಡಿಕೆ ಬೀಳ್ಬೇಕಮ್ಮ. ಏನಮ್ಮ ನೀ ಸಾಧನೆ ಮಾಡಿ ಸತ್ತರೆ ನಾವು ಮನುಷ್ಯರಾಗಿ ಇಲ್ಲಿ ಹುಟ್ಟಿದ್ದಕ್ಕೆ ಸಾರ್ಥಕ ಆಗುತ್ತೆ. ನಾನು ಕೂಡ ಚೇಂಜ್ ಆಗಿದ್ದೀನಿ. ಒಮ್ಮೆ ಸ್ವಾಮೀಜಿನ ಭೇಟಿಯಾಗಿ ಬನ್ನಿ. ಸರ್ ಬನ್ನಿ ಇಲ್ಲಿ. ಇನ್ನು ಪ್ರಜ್ಞೆ ಬರೋದು 3 ದಿನ ಆಗುತ್ತೆ. ನಿಮ್ ಫೋನ್ ನಂಬರ್ ಇದೆಯಲ್ಲ, ನಾವು ಇನ್ಫಾರ್ಮ್ ಮಾಡ್ತೀವಿ. ಸರಿ ಮೇಡಮ್. ನಿಮ್ಮ ಗುರುಗಳ ಹತ್ರ ಕರ್ಕೊಂಡೋಗಿ ಸ್ವಲ್ಪ ಮಾತಾಡಬೇಕು.
ನಾನು ಸ್ವಲ್ಪ ದಿನ ಮನೆಗೆ ಬರೋದಿಲ್ಲ. ಮಾಯಾ ನಾನು ಪ್ರಾಜೆಕ್ಟ್ ವರ್ಕ್ ಮಾಡ್ತಿದ್ದೀವಿ. ಮತ್ತು ಅಣ್ಣ ಅಪ್ಪ ನನ್ನ ಮದುವೆಗಂತ ಕೂಡಿಟ್ಟಿದ್ರಲ್ಲ ಹಣ, ಅದು ನಂಗೆ ಬೇಕು. ನಿನ್ನ ಓದಿಗೆ ಎಲ್ಲ ಖರ್ಚಾಯ್ತು. ಇವಾಗ ನನ್ನ ಹತ್ರ ಏನೂ ಇಲ್ಲ. ಏನಕ್ಕ ಬರೋ ಕೇಳಿದ್ದು? ಈ ಫೋನ್ ನಿನ್ನ ಹತ್ರ ಇಟ್ಕೋ. ಯಾರಾದರೂ ಫೋನ್ ಮಾಡಿದರೆ ವಿಷಯ ತಿಳ್ಕೊ. ಮತ್ತು ಮನೆಯವ್ರು ಯಾರಾದರೂ ಫೋನ್ ಮಾಡಿದರೆ ನಿಮ್ಮನೇಲೇ ಇದ್ದೀನಿ ಅಂತ ಹೇಳು, ಆಯಿತಾ? 2 ದಿನ ಬಿಟ್ಟು ಫೋನ್ ತೊಗೊಂಡು ಬಾ. ಸರಿ ಅಕ್ಕ. ಅಕ್ಕ, ನಿಮ್ಮ ಫೋನ್ಗೆ ಫೋರಮ್ ಮಾಲಿಂದ ಕಾಲ್ ಬಂದಿತ್ತು. ನೀವು ವಸ್ತು ಪರ್ಚೇಸ್ ಮಾಡಿದ್ರಲ್ಲ, ಅದು ಕೂಪನ್ ಕೊಟ್ಟಿದ್ರಲ್ಲ, ಅದಕ್ಕೀಗ ಕಾರ್ ಪ್ರೈಸ್ ಬಂದಿದೆ. ನಾನು ಆಲ್ರೆಡಿ ಗುರುಗಳಿಗೆ ಆಶ್ರಮದ ಇನಾಗ್ರೇಷನ್ಗೆ ಇನ್ವಿಟೇಷನ್ ಕೊಟ್ಬಿಟ್ಟಿದ್ದೀನಿ. ಅದಕ್ಕೆ 10 ದಿನ ಅಷ್ಟೇ ಬಾಕಿ ಉಳಿದಿರೋದು. ನೀನು ಆ ಕಾರ್ನ ಸೇಲ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡು. ಬಂದಿದ್ದ ಹಣದಿಂದ ಒಂದು ಮನೆ ಲೀಸ್ ಹಾಕ್ಸ್ಕೋಬೇಕು. ಮನೆ ಏನಕ್ಕಕ್ಕ? ಅನಾಥ ಮಕ್ಕಳಿಗೆ, ವೃದ್ಧರಿಗೆ ಆಶ್ರಮ ನಡೆಸಬೇಕು. ಪಕ್ಕ ಇನಾಗ್ರೇಷನ್ ಆಗೇ ಆಗುತ್ತೆ. ನಾನಿದ್ದೀನಿ ಅಕ್ಕ. ಸ್ವಾಮೀಜಿ, ಇವ್ರನ್ನ ಯಾಕೆ ಕರ್ಕೊಂಡು ಬಂದ್ರಿ? ಇವನು ನನ್ನ ಶಿಷ್ಯ. ನನ್ನ ಮುಖಾಂತರ ಈ ಬದಲಾವಣೆ ಮಾಡಿಸಿದ್ರು. ಗುರುಗಳೇ, ಏನು ಹೇಳ್ತಾ ಇದ್ದೀರಾ? ನಂಗೇನು ಅರ್ಥ ಆಗ್ತಿಲ್ಲ. ನೀವು ತಾಳಿ ಕಿತ್ತೋದ್ರಲ್ಲ, ಆವಾಗ ನಿಮ್ಮ ಗಂಡವ್ರು ಫೋನ್ ಮಾಡಿ ನಡೆದ ವಿಷಯವನ್ನು ಹೇಳಿ ಹೇಗಾದರೂ ಸರಿ ಮಾಡಿ ಅಂತ ವಿವರಿಸಿದ್ರು. ನೋಡಿ ವೀಕ್ಷಕರೇ, ಅವತ್ತು ಸ್ವಾಮೀಜಿಯವರು ತನ್ನ ಶಿಷ್ಯ ಆಟೋ ಡ್ರೈವರ್ಗೆ ಅವಳನ್ನ ಕರೆದುಕೊಂಡು ಬರೋಕ್ಕೆ ಹೇಳ್ತಾರೆ. ಆವಾಗ ಆಟೋ ಡ್ರೈವರ್ ಸ್ವಾಮೀಜಿಗೆ ಫೋನ್ ಮಾಡಿ ನಮ್ಮ ಚಿತ್ರದ ನಾಯಕಿ ಪ್ರಜ್ಞೆ ತಪ್ಪಿರೋ ಬಗ್ಗೆ ಮಾಹಿತಿ ನೀಡ್ತಾರೆ. ಆವಾಗ ಸ್ವಾಮೀಜಿಯವರು ಹೇಳ್ತಾರೆ ಅವಳನ್ನ ಹಾಸ್ಪಿಟ್ಲಿಗೆ ಸೇರಿಸಿ ಅಂತ ಮಾಹಿತಿ ಕೊಡ್ತಾರೆ. ಆವಾಗಲೇ ನಾನು ನಮ್ಮವ್ರು ಕಳಿಸಿದ್ದಲ್ಲಿಗೆ. ನನ್ನ ಹೃದಯ ಪ್ರತಿಬಿಂಬ ಪರಿಶುದ್ಧವಾಗಿದೆ. ಈಗ ನನಗೆ ದೀಕ್ಷೆ ಕೊಡಿ. ಇದೇ ಸರಿಯಾದ ಸಮಯ. ಮತ್ತೆ ನಾಳೆ ಇಚ್ಛಾಮರಣ ಹೊಂದುತ್ತಿದ್ದೇನೆ. ನಿಮ್ಮ ಆಶೀರ್ವಾದವಿರಲಿ. ಈ ಆಶ್ರಮದ ಜವಾಬ್ದಾರಿ ನೀವೇ ತೆಗೆದುಕೊಳ್ಳಿ. ಅದು ನನ್ನ ಗುರುಕಾಣಿಕೆ ಅಷ್ಟೆ. ಇಷ್ಟೆಲ್ಲ ಮಾಡಿ ನೋಡ್ಕೊಳ್ಳೋದು ಬಿಟ್ಟು ಇಷ್ಟು ಬೇಗ ಇಚ್ಛಾಮರಣ ಯಾಕೆ ಸ್ವಾಮಿ? ಅಂಜು ಹಾಸ್ಪಿಟ್ಲಿಗೆ ಹೋಗ್ತಾರೆ. ಅಲ್ಲಿ ಡಾಕ್ಟ್ರು ಚೆಕ್ ಮಾಡಿ ಅವಳ ರಿಪೋರ್ಟ್ಗಳು ನೋಡಿ ಲಿವರ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ. ಅವಾಗ ಅಮ್ಮಮ್ಮ ಅಂದ್ರು ಸ್ವಲ್ಪ ದಿನ ಬದುಕ್ಬೋದು ಅಂತ ಹೇಳ್ತಾರೆ. ಆ ಬೇಜಾರಲ್ಲಿ ಆಟೋ ಡ್ರೈವರ್ ಜೊತೆ ಸ್ವಾಮೀಜಿ ಮೀಟ್ ಮಾಡ್ತಾರೆ. ಅವಾಗ ಅಲ್ಲಿ ಅವರ ದೇಹದ ಆರೋಗ್ಯದ ಪರಿಸ್ಥಿತಿ ಬಗ್ಗೆ ಆ ಸ್ವಾಮೀಜಿಯವರಿಗೆ ವಿವರಿಸ್ತಾರೆ. ಅವಾಗ ಸ್ವಾಮೀಜಿಯವರು ಹೇಳ್ತಾರೆ, ನೀನು ಸಾಧನೆ ಮಾಡಬೇಕು. ನೀನು ಸಾಧನೆ ಯಾವ ರೀತಿ ಮಾಡಬೇಕು ಅಂತ ಅಂದ್ರೆ ಮಶಾಣದಲ್ಲಿ ಒಂದು ಶವ ಉರಿಯುತ್ತಿರುವ ಹಾಗೆ ಕಲ್ಪನೆಯಲ್ಲಿ ಧ್ಯಾನ ಮಾಡು. ಅದು ಎಲ್ಲಿ ತನಕ ಅಂದ್ರೆ ಮರಣ ಕೂಡ ದುಃಖವಾಗಬಾರದು. ದೇಹ ರೋಗಗ್ರಸ್ತವಾಗಿ ಕ್ಷೀಣಿಸುವ ಮೊದಲೇ ಆ ಪರಮಾತ್ಮ ಸೇರೋ ಅವಳ ಆಸೆ ನಾ ತಡೆಯೋದು ಬೇಡ. ಇನ್ನು ಮುಂದೆ ಇದನ್ನು ಮಠಾಂಜಲಿ ಎಂದು ನಾಮಕರಣ ಮಾಡಿ ಅಂಜಲಿ ಜೀವನಾಧಾರಿತ ಮಠಾಂಜಲಿ ಎನ್ನುವ ಒಂದು ಪುಸ್ತಕವನ್ನು ಬರೆ.
ಆ ಪುಸ್ತಕದಿಂದ ಈಗಿನ ಯುವ ಪೀಳಿಗೆಗೆ ಒಂದು ಸ್ಫೂರ್ತಿಯಾಗಲಿ. ಇನ್ನು ಮುಂದೆ ಇದನ್ನು ನೀನೇ ನೋಡಿಕೋ, ನನ್ನ ಶಿಷ್ಯನಾಗಿ. ಅದುವೇ ಗುರುಗಳಿಗೆ ನೀಡುವ ಗುರುದಕ್ಷಿಣೆ. ಹಲೋ ಮಾಯಾ, ಇವತ್ತು ದೇವಸ್ಥಾನಕ್ಕೆ ಹೋಗೋಣ ಬಾ. ಈ ಜನ್ಮದಲ್ಲಿ ಮನುಷ್ಯದೇ ಸಿಕ್ಕಿರೋದು ನಮ್ ಪುಣ್ಯ. ಸಿಕ್ಕಿರುವಾಗ ಇಂದ್ರಿಯ ಸುಖ ಪಡೆದ್ಮೇಲೆ ಮುಂದಿನ ಜನ್ಮದಲ್ಲಿ ಮನುಷ್ಯದೇ ಸಿಗುತ್ತೋ ಇಲ್ವೋ ಯಾರು ಗೊತ್ತು. ಮೋಜಿ ಮಸ್ತಿ ಮಾಡೋದು ಬಿಟ್ಟು ಈ ವಯಸ್ಸಲ್ಲಿ ದೇವಸ್ಥಾನ ಅಂತೀಯ. ನನ್ ಜೊತೆ ಬಾ, ಕಲರ್ಫುಲ್ ಲೈಫ್ ಹೇಗೆ ಎಂಜಾಯ್ ಮಾಡೋದಂತ ತೋರಿಸ್ತೀನಿ. ಸರಿ. ಡೈರೆಕ್ಟ್ರೆ, ಇಷ್ಟೆಲ್ಲ ತೋರಿಸಿದಿರಾ? ಮೆಸೇಜ್ ಏನಂತ ನೀವೇ ನಿಮ್ಮ ಮಾತಲ್ಲಿ ಹೇಳಿ. ಹೀರೋಯಿನ್ ಫ್ರೆಂಡ್ ಮಾಯಾ ಕೆಟ್ಟ ಮಾತು ಅಕ್ಸೆಪ್ಟ್ ಮಾಡಿದ್ದೇ ಇಷ್ಟೆಲ್ಲ ಅಂಜು ಲೈಫಲ್ಲಿ ಘಟನೆ ನಡೆದೋಯ್ತು. ಆ ಮಾತನ್ನು ಈ ರೀತಿ ಚೇಂಜ್ ಮಾಡಿ, ಈ ಜನ್ಮದಲ್ಲಿ ಮಾನವ ದೇಹ ಸಿಕ್ಕಿರೋದೇ ನಮ್ಮ ಪುಣ್ಯ. ಸಿಕ್ಕಿರುವಾಗ ಇಂದ್ರಿಯ ಹತೋಟಿಯಲ್ಲಿಟ್ಟು ಆತ್ಮಸಾಕ್ಷಾತ್ಕಾರ ಪಡೆದ ಮೇಲೆ ಮುಂದಿನ ಜನ್ಮದಲ್ಲಿ ಮಾನವ ದೇಹ ಸಿಗುತ್ತೋ ಇಲ್ವೋ ಯಾರಿಗೂ ಗೊತ್ತು. ಸಾಕು, ಕನ್ಕ್ಲೂಷನ್ ಕೊಡಿ.